ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಅಂದರೆ HK ಹೈದರಾಬಾದ್ ಕರ್ನಾಟಕದ CRDR ನಿನ್ನೆ ನಡೆದಂಥ ಒಂದು ದೈಹಿಕ ಪರೀಕ್ಷೆಯಲ್ಲಿ ಅಕ್ರಮವೆಸಗಿ ಇಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅದು ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿಯನ್ನು ನೋಡೋಣ. ದಯವಿಟ್ಟು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಿನ್ನೆ ಬಂದಿರುವಂಥ ಮಾಹಿತಿ ಆಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅಕ್ರಮ, ಇಬ್ಬರು ಸಸ್ಪೆಂಡ್. ಇದು ನಿನ್ನೆ ನಡೆದಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಯಾರೆಲ್ಲ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ದೈಹಿಕ ಪರೀಕ್ಷೆಯಲ್ಲಿ ಒಂದು ಫೇಲ್ ಆದರೂ ಕೂಡ ಅಕ್ರಮವಾಗಿ ಪಾಸ್ ಮಾಡಿಸ್ಕೊಳ್ಳೋದವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಯಾವ ರೀತಿ ಮಾಡಿದರೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬೀದರ್ನಲ್ಲಿ ನಡೆದಿರುವಂಥ ಘಟನೆ ಆಗಿರುತ್ತೆ. ಶುಕ್ರವಾರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ನಡೆದ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ಆರೋಪದ ಮೇಲೆ ಇಬ್ಬರು ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಇದು ಕ್ಯಾಂಡಿಡೇಟ್ಸ್ನೆಲ್ಲ ಅಮಾನತು ಮಾಡಿರೋದು ಸಿಬ್ಬಂದಿಯನ್ನು, ಯಾಕೆಂದರೆ ಅವರೇ ಅಕ್ರಮದಲ್ಲಿ ಭಾಗವಹಿಸಿರೋದು. ಅಂದರೆ ಕ್ಯಾಂಡಿಡೇಟ್ಸ್ಗಳಿಂದ ಒಂದು ಅಮೌಂಟ್ನ ಇಸ್ಕೊಂಡು ಅಥವಾ ಏನೋ ಬೇರೆ ಇದು ಮಾಡ್ಕೊಂಡು ಅವರು ಅಕ್ರಮ ಎಸಗಿದ್ದಾರೆ ಅಂತ ಒಂದು ಅಮಾನತು ಮಾಡಿರುವಂಥದ್ದು. ಅದು ಸಂಪೂರ್ಣ ಮಾಹಿತಿಯನ್ನು ನೋಡಿ ಫ್ರೆಂಡ್ಸ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SL ಚೆನ್ನಬಸವಣ್ಣ ಅವರು ಅಮಾನತು ಆದೇಶ ಹೊರಡಿಸಿದ್ದಾರೆ. DR ಪೊಲೀಸ್ ಕಾನ್ಸ್ಟೇಬಲ್ ಐವಾನ್ ಮತ್ತು ಜನವಾಡ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಫಿಕ್ ಅಮಾನತುಗೊಂಡವರು. ನೋಡಿ ಫ್ರೆಂಡ್ಸ್, ಈ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಸಫಿಕ್ ಮತ್ತು ಇನ್ನೊಬ್ಬರು ಅಮಾನತುಗೊಂಡಿರುವಂಥದ್ದು. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಇತ್ತೀಚೆಗೆ ಲಿಖಿತ ಪರೀಕ್ಷೆ ನಡೆಸಲಾಗಿದ್ದು, ಪಾಸಾದವರಿಗೆ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಶುಕ್ರವಾರ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಏರ್ಪಡಿಸಲಾಗಿತ್ತು. ಅದರಲ್ಲಿ ನೋಡಿ ಫ್ರೆಂಡ್ಸ್, 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು. ಆದರೆ 1200 ಮೀಟರ್ ಮಾತ್ರ ಪೂರ್ಣಗೊಳಿಸಿ 4 ಸುತ್ತು ಪೂರ್ಣಗೊಳಿಸಿದ್ದನೆಂದು ಐವಾನ್ 5 ಸುಳ್ಳು ಮಾಹಿತಿಯನ್ನು ನೀಡಿದರು. ಅಂದರೆ 5 ಅಭ್ಯರ್ಥಿಗಳ ಓಟದ ಸಮಯವನ್ನು ನೋಡಲು ಸಫಿಕ್ ಅವರನ್ನು ನಿಯೋಜಿಸಿದ್ದು, ಅವರು ಕೂಡ ಹಿರಿಯ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದರು. ಈ ಕುರಿತಾಗಿ DYSP ಸಲ್ಲಿಸಿದ ವರದಿ ಮತ್ತು CCTV ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಇಬ್ಬರೂ ಸುಳ್ಳು ಮಾಹಿತಿ ನೀಡಿರುವುದು ಸಾಬೀತಾಗಿದ್ದು, ಅವರನ್ನು ಅಮಾನತುಗೊಳಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಅವರು CCTV ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದ್ರು ಕೂಡ ಈ ರೀತಿ ಸುಳ್ಳು ಹೇಳಿ ಒಂದು 5 ಅಭ್ಯರ್ಥಿಗಳ ಒಂದು 1200 ಮೀಟರ್ ಓಟವನ್ನು ಪೂರ್ಣಗೊಳಿಸಿದ್ದು, ಬರೀ ಅವರು 1600 ಮೀಟರ್ ಓಡಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿಯನ್ನು ನೀಡೋದ್ರಿಂದ, ಯಾಕೆಂದರೆ ಅದು DYSP ಅವರು ನೇತೃತ್ವವನ್ನು ವಹಿಸಿರ್ತಾರೆ ಫ್ರೆಂಡ್ಸ್. ಯಾಕೆಂದರೆ ಕಾನ್ಸ್ಟೇಬಲ್ ಅಂದರೆ ಲೋ ಕ್ಲಾಸ್ ಎಲ್ಲ ಬರಲ್ಲ, ಎಕ್ಸಾಕ್ಟ್ಲಿ ಅಂದರೆ DYSP ರ್ಯಾಂಕ್ನವರಾದರೂ ಇದ್ದೇ ಇರ್ತಾರೆ ಫ್ರೆಂಡ್ಸ್. ಯಾಕೆಂದರೆ ಅವರು ಮೇಲುಸ್ತುವಾರಿಯಲ್ಲೇ ನಡೆಯೋದು ಇದು. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಒಂದು ಅಕ್ರಮಕ್ಕೆ ಮಾಡಬೇಡಿ. ಯಾಕೆಂದರೆ ಪ್ರಯತ್ನ ಮಾಡಿದ್ರೆ ಈಗ ಅಭ್ಯರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಾಗ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಸುಳ್ಳು ಹೇಳಿದರೆ ಅವ್ರು ಡಿಸ್ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಯಾಕೆಂದರೆ 1200 ಮೀಟರ್ ಅಷ್ಟೇ ಓಡೋದ್ರಿಂದ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ಬೋದು ನನ್ನ ಪ್ರಕಾರ. ಆದ್ದರಿಂದ ನೀವೆಲ್ಲ ಯಾರನ್ನೇ ಕೂಡ ಬುಕ್ ಮಾಡ್ಕೊಳ್ಳೋದು ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾರು ಅಕ್ರಮವನ್ನು ಎಸಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.